ನಮಸ್ತೆ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ನಾವಿವತ್ತು ಬಂದಿರುವಂಥದ್ದು ಬಜಾಲ್ನಲ್ಲಿರುವಂತಹ ಶ್ರೀ ಆದಿಶಕ್ತಿ ದೇವಸ್ಥಾನಕ್ಕೆ. ಹಲವಾರು ಕಾರಣಿಕತೆಯನ್ನ ಒಳಗೊಂಡಂತಹ ಈ ದೇವಸ್ಥಾನಕ್ಕೆ ದೂರ ದೂರಗಳಿಂದ ಭಕ್ತರು ಈ ಕ್ಷೇತ್ರದ ಕಾರಣಿಕತೆಯನ್ನ ತಿಳಿದು ಇಲ್ಲಿ ಆಗಮಿಸ್ತಾರೆ. ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದ ಅದೆಷ್ಟೋ ಕುಟುಂಬಗಳಿಗೆ ವರವನ್ನ ನೀಡಿದಂತ ಕಾರಣಿಕತೆಯ ಕ್ಷೇತ್ರ ಕೂಡ ಇದಾಗಿದೆ. ಹಾಗಾಗಿ ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಕ್ಷೇತ್ರದ ಕಲೆಕಾರಣಿಕ ಏನು ಹಾಗೂ ಯಾವೆಲ್ಲ ಪೂಜಾ ಕೈಕರ್ಯಗಳು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ, ಇವೆಲ್ಲವನ್ನ ನಾವು ತಿಳ್ಕೊಂಡು ಬರೋಣ. ತುಳುನಾಡು ಭವ್ಯ ಇತಿಹಾಸದ ತೊಟ್ಟಿಲು, ಶ್ರೀಮಂತ ಸಂಸ್ಕೃತಿಯ ಉಗಮಸ್ಥಾನ ಹಾಗೂ ದೈವಿಕ ಆರಾಧನೆಯ ಪುಣ್ಯಭೂಮಿ. ಸಹಸ್ರಾರು ವರ್ಷಗಳಿಂದ ತನ್ನದೇ ಆದ ಸಂಸ್ಕೃತಿ, ಆಚರಣೆ, ಪರಂಪರೆ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಉಳಿಸಿಕೊಂಡು ಬಂದಿರುವ ಈ ನೆಲ ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮವಾಗಿದೆ. ಹಚ್ಚ ಹಸಿರಿನ ಗದ್ದೆಗಳು, ಪಶ್ಚಿಮ ಘಟ್ಟಗಳ ಸಾಲು ಬೆಟ್ಟಗಳು, ಅರಬ್ಬಿ ಸಮುದ್ರದ ತಂಗಾಳಿ, ದೇವಾಲಯಗಳಲ್ಲಿ ಮೊಳಗುವ ಘಂಟಾನಾದ, ಧೂಪ ದೀಪಗಳ ದಿವ್ಯ ಪರಿಮಳ ಹಾಗೂ ಭಕ್ತರ ಪ್ರಾರ್ಥನೆಯ ನಾದ ತುಳುನಾಡಿನ ಆಧ್ಯಾತ್ಮಿಕ ವೈಭವವನ್ನ ಅನಾವರಣಗೊಳಿಸುತ್ತವೆ. ಇಲ್ಲಿನ ಪ್ರತಿಯೊಂದು ದೇವಾಲಯವೂ ಕೇವಲ ಪೂಜಾ ಸ್ಥಳವಲ್ಲ, ಅದು ನಂಬಿಕೆ, ಪರಂಪರೆ ಮತ್ತು ಕಾರಣಿಕ ಶಕ್ತಿಯ ಜೀವಂತ ಸಂಕೇತವಾಗಿದೆ. ಅಂತಹ ಪವಿತ್ರ ಹಾಗೂ ಕಾರಣಿಕ ಕ್ಷೇತ್ರಗಳಲ್ಲಿ ಮಂಗಳೂರಿನ ಬಜಾಲ್ನಂತೂರಿನ ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನ ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ. ನಿತಿನ್ ಪಲ್ಲಕ್ಕೆರೆ ಹಿಡ್ದು ಯಾನ್ ಈ ಕ್ಷೇತ್ರಕ್ಕೆ ಜೀರ್ಣೋದ್ಧಾರ ಆಪನೇಡು ತುಂಬೆ ಬರೋದಿಲ್ಲ. ಜೀರ್ಣೋದ್ಧಾರ ಆಯ್ನೇಡ್ದು ಒಕ್ಕಲಿಡೆ ಕಂಟಿನ್ಯೂಸ್ ಎಂಕುಲು ಶುಕ್ರವಾರ ಪೂಜೆಗೆ ಮಾತ್ರ ಬರೋದಿಲ್ಲ. ಇಡೀ ಬತ್ತಿನೇಡ್ದು ಹತ್ರ ಎಂಕದಲ್ಲ ಕಮ್ಮಿ ಆವಡು ಇಟ್ಲ ಕೊರತೆ ಆತಂತ ಆಲಜಿ. ಇಡೀ ಬತ್ತಿನೇಡ್ದು ಮಾತ್ರ ಇಂಪ್ರೂವ್ಮೆಂಟೇ ಅವನು ಪೋತುಂಡು. ಮತ್ತು ಮೇರ್ಲ ಪನ್ಪುಣು ಮೇರ್ಲ ನಮ್ಮ ನವರಾತ್ರಿ ಪೂಜೆಗೆ ಮಾತ್ರ ವರ್ಷ ಪೂಜೆಗೆ ಬರ್ತೀರಿ ಇಂಪ್ರೂವ್ಮೆಂಟ್ ಆತಂದೆ ಏರ್ಲ ತೀರ್ಥಪೂರ್ತಿ ಲೆಕ್ಕದ ಆಲಜ್ಜಿ. ಇಲ್ಲಿ ಬತ್ತಿ ಬುಕ್ಕ ಕೊಂಚ ಮನಸ್ಸಿಗೆ ನೆಮ್ಮದಿ ಬುಕ್ಕ ಆರೋಗ್ಯದ ಪೂರ ಸಮಸ್ಯೆ ಇತ್ತಿನ ಪೂರ ದೂರ ಆತನ ಅಂಚಾದ ಬರೋದಿಲ್ಲ. ಅಂಚನೆ ಸ್ವಲ್ಪ ವಾರ ಪೂಜೆ ಮಹಾಪೂಜೆ ಪೂರ ಆವೊಂದುಂಡು. ನೆಕ್ ಮಾತಿರಲ್ಲ ಭಕ್ತಿರ ಹೆಚ್ಚಿನ ಸಂಖ್ಯೆಯಲ್ಲಿ ಬತ್ತು ಸೇರಿದು ಈ ದೇವಸ್ಥಾನದ ಪುದರ್ನ ನನಾತ್ ಪ್ರಸಿದ್ಧಿ ಪಡೆಯೋ ಲೆಕ್ಕ ಮನ್ಪೊಂದು ನಿಖಿಲ ಪೂರ ಪ್ರಾರ್ಥನೆ. ಸುಮಾರು 150 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು ಅನೇಕ ಪೀಳಿಗೆಗಳಿಂದ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ದೈವಿಕ ಶಕ್ತಿ, ಕಾರಣಿಕ ಮಹಿಮೆ ಹಾಗೂ ನಿರಂತರ ಸೇವಾ ಕಾರ್ಯಗಳಿಂದ ಈ ಕ್ಷೇತ್ರವು ಇಂದು ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಹಿಂದೂ ಧರ್ಮದಲ್ಲಿ ಶ್ರೀ ಆದಿಶಕ್ತಿ ದೇವಿಯನ್ನ ಸಕಲ ಸೃಷ್ಟಿಯ ಮೂಲ ಪರಾಶಕ್ತಿ, ಜಗಜ್ಜನನಿ ಹಾಗೂ ವಿಶ್ವದ ಅಧಿಷ್ಠಾತೃ ದೇವತೆಯಾಗಿ ಆರಾಧಿಸಲಾಗುತ್ತೆ. ದುರ್ಗೆ, ಕಾಳಿ, ಪಾರ್ವತಿ, ರಾಜರಾಜೇಶ್ವರಿ, ಭುವನೇಶ್ವರಿ, ಚಾಮುಂಡೇಶ್ವರಿ,
ಕನಕದುರ್ಗೆ ಸೇರಿದಂತೆ ದೇವಿಯ ವಿವಿಧ ರೂಪಗಳು ಆದಿಶಕ್ತಿಯ ಅಭಿವ್ಯಕ್ತಿಗಳಾಗಿವೆ. ಸೃಷ್ಟಿ, ಸ್ಥಿತಿ ಮತ್ತು ಲಯದ ಮೂಲ ಚೈತನ್ಯವೇ ಆದಿಶಕ್ತಿ ಎಂಬುದು ಸನಾತನ ಧರ್ಮದ ನಂಬಿಕೆ. ದೇವಿ ಮಹಾತ್ಮೆ, ದೇವಿ ಭಾಗವತ ಹಾಗೂ ಮಾರ್ಕಂಡೇಯ ಪುರಾಣಗಳಲ್ಲಿ ದೇವಿಯ ಪರಾಕ್ರಮವನ್ನ ವರ್ಣಿಸಲಾಗಿದ್ದು, ಮಹಿಷಾಸುರ, ಶುಂಭ ನಿಶುಂಭ, ರಕ್ತಬೀಜ ಮೊದಲಾದ ಅಸುರರನ್ನ ಸಂಹರಿಸಿ ಧರ್ಮವನ್ನ ಸ್ಥಾಪಿಸಿದ ಪರಾಶಕ್ತಿಯಾಗಿ ದೇವಿಯನ್ನ ಕೊಂಡಾಡಲಾಗಿದೆ. ಆರೋಗ್ಯ, ಐಶ್ವರ್ಯ, ವಿದ್ಯೆ, ಸಂತಾನ, ಉದ್ಯೋಗ, ಮನಃಶಾಂತಿ ಹಾಗೂ ಜೀವನದ ಸಕಲ ಶುಭ ಫಲಗಳನ್ನು ಅನುಗ್ರಹಿಸುವ ತಾಯಿಯಾಗಿ ಲಕ್ಷಾಂತರ ಭಕ್ತರು ಆದಿಶಕ್ತಿ ದೇವಿಯನ್ನ ಆರಾಧಿಸುತ್ತಾರೆ. ನಮಸ್ತೆ, ನಾನು ಪ್ರೀತೇಶ್ ಎಂದು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅದು ಕೆಲಸ ನಿರ್ವಹಣೆ ಮಾಡ್ತೊಂದಿಲ್ಲ. ಒಂದು ಸಾಧಾರಣ 150 ವರ್ಷ ಪಿರಾಕದ ಒಂಜಿ ಕಾರ್ಣಿಕ ಪೋಯಿನಂಚಿನ ಒಂಜಿ ಕ್ಷೇತ್ರ. ದುಂಬು ಮೂಲ ಒಂಜಿ ತ್ಯಾಂಪ ಪೂಜಾರಿ ಪಂಪ ಒಂಜಿ ಹಿರಿಯರು ಇತ್ತೇರು. ಅರ್ನ ದುಂಬುದ ದಾನ ಧರ್ಮಲು ಅಂಚನೆ ಸುಮಾರು ಸಾಮೂಹಿಕ ವಿವಾಹ ಉಂದೇನು ಪೂರ ಇಂಚಿನ ಧರ್ಮ ಕಾರ್ಯಲೇನು ಪೂರ ಮೆಚ್ಚಿದು ಅಪ್ಪ ಆದಿಶಕ್ತಿ ಅರೆಗೆ ಒಲಿದು ಮುಲು ಸ್ಟಾರ್ಟೆಡ್ ಒಂಜಿ ಫೋಟೋತ ರೂಪಡೆ ದೀಪದಿ ಒಂದು ಬತ್ತದ ಒಂಜಿ ಆರಾಧನೆ ಮಲ್ತೊಂದು ಬತ್ತಿನ ಒಂಜಿ ಇಲ್ಲಡೆ ಆರಾಧನೆ ಮಲ್ತೊಂದು ಬತ್ತಿನಂಚಿನ ಒಂಜಿ ಶಕ್ತಿ ಇತ್ತೆ ಒಂಜಿ ಕ್ಷೇತ್ರ ರೂಪಾಗ ಬತ್ತದು. ಈತ ಮಲ್ಲ ಅದು ಪ್ರಚಾರ ಪಡೆ ಒಂದು ಈತ ಮಲ್ಲ ರೀತಿಯ ಒಂಜಿ ಮೂರಡಿ ರೀಸೆಂಟ್ ಆದ ಒಂಜಿ ಬ್ರಹ್ಮಕಲಶ ಪುರ ಆಂಡ್ ದುಂಬೂರು ದಿಂಚಲ್ಲ ಮೂಲ ಬತ್ತದ ಕೈ ಮುಗಿಸತಿಗೆ ಒವೇ ರೀತಿದ ಒವೇ ಪ್ರಾರ್ಥನೆ ಮಲ್ತಿಂದಲ್ಲ ಐಕ್ ಮಾತ ಒಂಜಿ ಒವ್ವಾಂಡಲ ಒಂಜಿ ಪರಿಹಾರ ಪನ್ಪುನ ತಿಕ್ಕೊಂದಿತ್ತನಿಗೆ ಅಂಚ ಅಂದ್ ಮೂಲು ದುಂಬೂರು ದಿಂಚಲ ಒಂಜಿ ನವರಾತ್ರಿ ಪೂಜೆ ಅವಾರ್ಡ್ ಅಂಚನೆ ವಿಶೇಷ ಪೂಜೆಯಲ್ಲಿ ಇತ್ತಿನ ಪಕ್ಕ ಬರ ಇಲ್ಲಡ್ಲ ಅಕುಲು ಐನ ಕಂಟಿನ್ಯೂ ಮಲ್ತೊಂದು ಬರೋಂದಿತ್ತೇರು. ಆಯ್ನ ಏತೇ ಬಂಗ ಅಂಡಲ್ಲ ಐದು ಬೊಕ್ಕ ಅರ್ನ ಮಗೆ ಅರ್ನ ಪುಲ್ಲಿ ಸೇರ್ದು ಪೂರ ಆಯ್ನ ಕಂಟಿನ್ಯೂ ಮಲ್ತೊಂದೆ ಬರೋಂದಿತ್ತೇರು. ಇತ್ತೆ ಅರ್ನ ನೆಕ್ಸ್ಟ್ ವಿಠಲ ಪೂಜಾರ್ನ ಬೊಕ್ಕ ಇತ್ತೆ ಮೂಲು ಸುಜಾತ ಅಂದ ಅರ್ನ ಮಗಲ್ ಇತ್ತೆ ಮೂಲು ದೇನ್ ಮಲ್ಕೊಂಡು ನಡ್ಕೊಂಡು ಬರೋಂದಿಲ್ಲೇರು. ಅಂಚನೆ ಮೂಲ ಒಂಜಿ ಕಮಿಟಿ ರಚನೆ ಆಯ್ತು. ಈ ಕಮಿಟಿ ಟ್ರಸ್ಟ್ ಬಂದೆ ರಚನೆ ಮಾಡ್ತಾರೆ. ಶ್ರೀ ಆದಿಶಕ್ತಿ ದೇವಿ ಟ್ರಸ್ಟ್ ರಚನೆ ಆಯ್ತು. ಈ ಟ್ರಸ್ಟ್ದ ಅಧ್ಯಕ್ಷರಾದ ಶ್ರೀ ಗೋಪಾಲ್ ಪೂಜಾರ್ಲುಲ್ಲೇರು. ಅರ್ನ ನೇತೃತ್ವಡು ಈ ಒಂಜಿ ದೇವಸ್ಥಾನ ಇತ್ತೆ ದುಂಬು ನಡ್ತೊಂಪು ಒಂದುಂಡು. ಸಾಧಾರಣ ಶುಕ್ರವಾರ ದಿನ ತಾನಿ ಹೆಚ್ಚಿನ ಸಂಖ್ಯೆಯ ಮೂಲು ಭಕ್ತಿಯರು ಬರ್ತದೆ. ಅಕಲ್ನ ಒಂದು ಪ್ರಾರ್ಥನೆ ಸಂದಾಯ ಮಲ್ತೊಂದುಲ್ಲೇರು. ಅಂಚನೆ ಶುಕ್ರವಾರ ದಿನ ತಾನಿ ಹೆಚ್ಚಿನ ಅಕಲ್ನ ದಾದಾಂಡಲ ವಿಶೇಷ ದಿನ ತಾಲೆಕ್ಕಡು ಮೂಲು ಅನ್ನದಾನ ಸೇವೆಲ್ಲ ನಡ್ತೊಂದು ಬರೋಂದುಲ್ಲೇರು. ಒಂದು ದುಂಬುದಿಂಚಲ ಮೂಲು ನಡ್ತೊಂದು ಬರೋಂದಿತ್ತು. ಇತ್ತೆ ಐನು ಕಂಟಿನ್ಯೂ ಮಾಡ್ತೊಂದು ಬರೋ ಮೂಲು ನಿರಂತರವಾದ ಅನ್ನದಾನ ಶುಕ್ರವಾರದ ಟೈಮ್ ಮ್ಯಾಕ್ಸಿಮಮ್ ನಡ್ತೊಂದು ಬರೋಂದುಂಡು. ಇಂಚಿನ ಅಕಲ್ನ ಒಂಜಿ ಶಕ್ತಿ ಅನುಸಾರ ಅಕಲು ದಾದ ಒಂಜಿ ಕೋರಿಕೆಯನ್ನು ದೇವರಿಡ ದಾದ ಒಂಜಿ ಅಕಲ್ನ ಪ್ರಾರ್ಥನೆಯನ್ನು ಸಂದಾಯಕ್ಕೆ ಮಲ್ಪೆರ ಐಕ್ 100% ಆಯ್ನಂಚಿನ ಒಂಜಿ ಆರು ರಿಸಲ್ಟ್ ಕೊರೊಂದುಲ್ಲೇರು. ಆ ಒಂಜಿ ಉಂದೇ ತಾತ್ರ ಇತ್ತೆಲ್ಲ ಜನಕುಲು ಮೂಲು ಸೇರೊಂದುಲ್ಲೇರು. ಅವೇನೇ ಆ ದುಂಬುದ ಒಂಜಿ ದಾದ ಕಟ್ಲೆ ಉಂಡು ಅವೇನು ಇತ್ತೆಲ್ಲ ಅಂಚನೆ ನಡಪೊಂದು ಬರೋಂದುಲ್ಲೇರು. ಈ ಕ್ಷೇತ್ರದ ಇತಿಹಾಸವು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ. ಸುಮಾರು 1.5 ಶತಮಾನಗಳ ಹಿಂದೆ ತ್ಯಾಂಪ ಪೂಜಾರಿ ಎಂಬ ಹಿರಿಯರು ದೇವಿಯ ಆರಾಧನೆಯನ್ನ ಆರಂಭಿಸಿದ್ರು. ಅವರು ಕೇವಲ ಅರ್ಚಕರಾಗಿರದೆ ಸಮಾಜ ಸೇವಕರಾಗಿಯೂ ಗುರುತಿಸಿಕೊಂಡಿದ್ರು. ಇನ್ನು ದಾನ ಧರ್ಮ, ಬಡವರ ನೆರವು, ಸಾಮೂಹಿಕ ವಿವಾಹ ಸೇರಿದಂತೆ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ನಡೆಸಿ ಜನರ ಅಪಾರ ಗೌರವಕ್ಕೆ ಪಾತ್ರರಾಗಿದ್ರು. ಅವರ ಅಚಲ ಭಕ್ತಿ, ನಿಸ್ವಾರ್ಥ ಸೇವೆಗೆ ಮೆಚ್ಚಿದ ಆದಿಶಕ್ತಿ ದೇವಿ ದೀಪದ ರೂಪದಲ್ಲಿ ದಿವ್ಯವಾಗಿ ಪ್ರತ್ಯಕ್ಷಳಾದಳು ಎಂಬ ನಂಬಿಕೆ ಇಂದಿಗೂ ಭಕ್ತರಲ್ಲಿ ಜೀವಂತವಾಗಿದೆ. ಆ ಬಳಿಕ ದೇವಿಯ ಆರಾಧನೆ ನಿರಂತರವಾಗಿ ನಡೆದು ಈ ಕ್ಷೇತ್ರವು ಕಾರಣಿಕ ಶಕ್ತಿಪೀಠವಾಗಿ ಪ್ರಸಿದ್ಧಿಯಾಯಿತು. ತ್ಯಾಂಪ ಪೂಜಾರಿಯವರ ನಂತರ ಅವರ ಕುಟುಂಬದವರು ದೇವಿಯ ಸೇವೆಯನ್ನ ಮುಂದುವರೆಸಿಕೊಂಡು ಬಂದಿದ್ದಾರೆ. ಪ್ರಸ್ತುತ ಕ್ಷೇತ್ರದ ಪೂಜಾ ಕೈಂಕರ್ಯವನ್ನ ವಿಠಲ ಪೂಜಾರಿ ಹಾಗೂ ಅವರ ಪುತ್ರಿ ಸುಜಾತ ಭಕ್ತಿ ಭಾವದಿಂದ ನಿರ್ವಹಿಸುತ್ತಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರೀ ಆದಿಶಕ್ತಿ ದೇವಿ ಟ್ರಸ್ಟ್ ರಚನೆಯಾಗಿದ್ದು ಅದರ ಅಧ್ಯಕ್ಷರಾಗಿ ಶ್ರೀ ಗೋಪಾಲ ಪೂಜಾರಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಟ್ರಸ್ಟ್ನ ಮಾರ್ಗದರ್ಶನದಲ್ಲಿ ದೇವಾಲಯದ ಜೀರ್ಣೋದ್ಧಾರ, ಧಾರ್ಮಿಕ ಕಾರ್ಯಕ್ರಮಗಳು, ಸಮಾಜಮುಖಿ ಸೇವೆಗಳು ಹಾಗೂ ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಶ್ರೀ ಆದಿಶಕ್ತಿ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಗಳಿಂದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ವಿಠಲ ಪೂಜಾರಿಯವರು ದೇವಿಯ ಕೃಪೆಯಿಂದ ಅನೇಕ ಭಕ್ತರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಕಂಡಿದ್ದಾಗಿ ಹೇಳುತ್ತಾರೆ.
ಅವರ ಮಾತಿನ ಪ್ರಕಾರ ದೇವಿಯ ಪೂರ್ಣ ಅನುಗ್ರಹ ಸದ್ಭಕ್ತರಿಗೆ ದೊರೆಯುತ್ತಿದ್ದು ಜೀರ್ಣೋದ್ಧಾರ ಕಾರ್ಯಗಳು ಹಾಗೂ ಬ್ರಹ್ಮ ಕಲಶೋತ್ಸವಗಳು ಯಶಸ್ವಿಯಾಗಿ ನೆರವೇರಿದ ನಂತರ ಕ್ಷೇತ್ರದ ಮಹಿಮೆ ಇನ್ನಷ್ಟು ವಿಸ್ತರಿಸಿದೆ. ಗಂಗಾಧರ ಶಾಂತಿ ಗರುಡಿ ಕಂಕನಾಡಿ ಕ್ಷೇತ್ರದ ಪ್ರಧಾನ ಅರ್ಚಕರು ಅಂಜನೇ ಈ ಕ್ಷೇತ್ರದ ಆದಿಶಕ್ತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಸದಾ ನಂಜಿ 30 ವರ್ಷದಂಚಿ ಈ ಕ್ಷೇತ್ರ ಬತ್ತ ಸೇವೆ ಮಂತಂದಲ್ಲ ಅಪ್ಪೆ ನಂಜಿ ಪೂರ್ಣಾನುಗ್ರಹ ಸದ್ಭಕ್ತಿರ ಮಾತ ತಿಕ್ಕೊಂದುಂಡು ದಾದನ ಅಜಿನೋತ್ಸವಿಸ್ತಿನ ಕ್ಷೇತ್ರವನ್ನು ಜಿನೋತ್ಸವ ಮಂತದ್ದು ಬ್ರಹ್ಮಕಲಶ ಮಂತದ್ದು ವಿಶೇಷ ಇಟಾಲನಿನ ಪೂರ್ವಕಾಲದಿಂಚಿ ಆರಾಧನೆ ಪವಿತ್ರತೆ ಈ ಅಮೀ ಕ್ಷೇತ್ರದ ಭಾರಿ ಒಂಜಿ ಅಪ್ಪೆನ ಕಾರ್ನಿಕೊಂಡು ಆ ಪ್ರಕಾರ ಈ ಸಲ ವಿಶೇಷ ಕಮಿಟಿ ನಿರ್ಣಯ ಮಂತದ್ದು ಇನ್ನು ಜೀರ್ಣೋದ್ಧಾರ ಮಂತೊಂದು ಕ್ಷೇತ್ರ ಈ ಹಂತಗೂ ಅಪ್ಪೆ ತರಪಾದೇರು ಅಂಜನೆ ಹೆಚ್ಚಿನ ರೀತಿಯ ಭಕ್ತಿರ ಬತ್ತದ ಸೇವೆ ಮಾತ ಮಂತೊಂದುಲೇನು ಈ ಕ್ಷೇತ್ರ ಕಾರ್ಣಿಕ ಆದಿಶಕ್ತಿ ಚಾಮುಂಡೇಶ್ವರಿ ಅಂಜನೆ ಪರಿಹಾರ ಶಕ್ತಿ ಇತ್ತು ಪುಣ್ಯಕ್ಷೇತ್ರ ತಪ್ಪೊಂದು ಈ ಕ್ಷೇತ್ರ ಭಕ್ತಿರ ಮಾತ ಸಂಕಷ್ಟವನ್ನು ಇಂಗುಂಟು ಅಪ್ಪೆ ಪರಿಹಾರ ಮಂತ ಕೊಡ್ತೇವೆ ಕಲಾಕಾರ್ಣಿಕರ ಪುಣ್ಯಕ್ಷೇತ್ರ ಕಾರ್ಣಿಕ ಕ್ಷೇತ್ರ ಪಣ್ಯ ತಪ್ಪೊಂದು ಅಂಜೆ ನಿಂಗೆ 35 ವರ್ಷ ಅದು ಪ್ರಧಾನ ಅರ್ಚಕರು ಈ ಕ್ಷೇತ್ರ ಸೇವೆ ಮಂತಲ್ಲ ಎಂಕಲ್ನ ಅಪ್ಪೆ ಎಡ್ಡ ಮಂತನ ಬೈದೇರು ಅಂಜೆ ಬರ್ಪನ ಭಕ್ತಿರ ಮಾತ ಸಂಕಷ್ಟ ಅಪ್ಪ ಈ ಕ್ಷೇತ್ರ ಏರ್ ಮಾತ ಬರ್ತದೆ ಪ್ರಾರ್ಥನೆ ಇಬ್ಬರ ಏರ್ ಮಾತ ಸೇವೆ ಯಾಕಂದ್ರೆ ಮಾತ ಅಪ್ಪ ಇನ್ನು ಉದ್ಧಾನ ಅಂತ ಬೈದರು ಕಾರ್ಣಿಕ ಕ್ಷೇತ್ರದ ಈ ಕ್ಷೇತ್ರದ ಮಹತ್ವ ಉಂಟು ಇಂಜಮ್ಮ ಪೂರ್ವಕ ಕಾಲ నుంచినే ಅಪ್ಪೆ ಆದಿಶಕ್ತಿ ಸದಾ ಹಿರಿಯರ ಇಡಲ್ ಅಮ್ಮೆಯು ಆರಾಧ್ಯ ಮಂದಿನ ಅಪ್ಪೆ ಆ ಜಗನ್ಮಾತೆ ಆದಿಶಕ್ತಿ ಚಾಮುಂಡೇಶ್ವರಿ ಅಂಚಾದ್ಮಗ ಆರಿ ಕರ್ನೆಲ್ಲ ಆರು ಈ ಕ್ಷೇತ್ರ ಗುರುಸ್ಥಾನ ಆದ ಉಳ್ಳೇರು ಅಂಜರ ಅರ್ನ ಸರಿ ನೆನಪುನ ಈ ಪುರದ ಹಿಂಗೆ ದೆತ್ತೊಂದಿಲ್ಲ ಆರಿ ಭಾರಿ ಕಷ್ಟೋಡಿ ಈ ಅಪ್ಪನ ಸೇವೆ ಮಂತನ ಬೈದೇನು ಅಂಜನ ಆರು ಉಪ್ಪುನನಿ ಈ ಕ್ಷೇತ್ರ ಒಂಜಿ ಬೆಳಗಾದ ಅಪ್ಪೆ ಬ್ರಹ್ಮಕಲಶ ಮನ್ಪಾದೇರು ಅಂಜನ ಅರ್ನ ಗುರುಸ್ಥಾನ ದಿವೊಂದು ಬೈದ ಪ್ರತಿ ಶುಕ್ರವಾರ ಪ್ರತಿ ಅಂಗಾರ ಅಂಜ ಸಂಕ್ರಮಣ ಪರವಗೊಲ್ಗು ಈ ಕ್ಷೇತ್ರ ಭಕ್ತಿ ಮಾತ ಬತ್ತ ಕೈಗಾಣಿಕ ಪಾಡ್ದು ಭಕ್ತರನ್ನ ಅಪ್ಪೆ ಭಕ್ತಿ ಬುಡ್ಕಾದ ಪ್ರಾರ್ಥನೆ ಮಂತ ಭಕ್ತರ ಸಂಕಷ್ಟ ಅಪ್ಪ ಇನ್ನೂಟ ಪರಿಹಾರ ಮಂತಿರು ಅಂಜ ಈ ಕ್ಷೇತ್ರ ನನ್ನಲಾರು ಬೆಳಗೊಂದುಂಡು ಅಂಜ ಆದ್ಮಗ ಏರ್ ಮಾತ ಈ ಕ್ಷೇತ್ರ ಬತ್ತ ಪ್ರಾರ್ಥನೆ ಹಾಕನ ಸರ್ವ ಕಷ್ಟಲ ಅಪ್ಪೆ ಪರಿಹಾರ ಮಂತದ್ದು ಈ ಕ್ಷೇತ್ರಡು ಸರ್ವ ಅನುಗ್ರಹ ಅಪ್ಪೆ ನೆಲೆ ಉಂಟು ಪನೇರ್ ಎಂಕ್ಲು ಬಾರಿ ಅಂಜಿ ಖುಷಿ ಆಪುಂಡು. ಈ ಕ್ಷೇತ್ರದಲ್ಲಿ ದೇವಿಯ ಕಾರಣಿಕ ಶಕ್ತಿ ಅತ್ಯಂತ ಪ್ರಬಲವಾಗಿದ್ದು ಭಕ್ತರು ನಂಬಿಕೆಯಿಂದ ಸಲ್ಲಿಸುವ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ವಿಠಲ ಪೂಜಾರಿಯವರ ಪ್ರಕಾರ ಕಳೆದ 35 ವರ್ಷಗಳಲ್ಲಿ ದೇವಿಯ ಸೇವೆಯಲ್ಲಿ ತೊಡಗಿರುವ ಅವರಿಗೆ ದೇವಿಯೇ ಮಾರ್ಗದರ್ಶಕಳಾಗಿದ್ದಾಳೆ. ತಮ್ಮ ಜೀವನವನ್ನ ದೇವಿಯೇ ಕಾಪಾಡಿದ್ದಾಳೆ ಎಂಬ ಅಚಲ ನಂಬಿಕೆ ಅವರದು. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟ ನೋವು ಸಂಕಷ್ಟಗಳನ್ನ ದೇವಿಯ ಮುಂದೆ ಅರ್ಪಿಸಿದಾಗ ಅನೇಕರು ಪರಿಹಾರ ಕಂಡುಕೊಂಡಿದ್ದಾರೆ ಎನ್ನುವುದು ಅವರ ಅನುಭವ. ತಮ್ಮ ಪೂರ್ವಜರು ಹಾಗೂ ಗುರುಗಳು ಅತ್ಯಂತ ಕಷ್ಟಪಟ್ಟು ಉಳಿಸಿಕೊಂಡು ಬಂದ ಈ ಆರಾಧನೆಯನ್ನ ಅದೇ ಶ್ರದ್ಧೆ ನಿಷ್ಠೆ ಮತ್ತು ಭಕ್ತಿಯಿಂದ ಮುಂದುವರಿಸಿಕೊಂಡು ಹೋಗುತ್ತಿರುವುದಾಗಿ ಅವರು ಹೆಮ್ಮೆಯಿಂದ ಹೇಳುತ್ತಾರೆ. ಯಾನು ಗೋಪಾಲ್ ಪೂಜಾರಿ ಬಂಡದೆ ಎನ್ನ ಪುದಾರೆ ಗೋಪಾಲ್ ಪೂಜಾರಿ ಬಂದೆ ಯಾನು ಮುಲ್ತಾ ಅಧ್ಯಕ್ಷರಾದುಲ್ಲೆ ಬಹುಶಃ ಯಾನು ಈ ಬ್ರಹ್ಮಕಲಶ ತುಂಬ ವರ್ಷ ಪೂಜೆಗಿಡೆ ಬರೋಂದಿತ್ತೆ ಮುಲ್ತಾ ವಿಶೇಷ ಕಾರ್ಣಿಕದ ವಿಚಾರವನ್ನು ಕೇಳೊಂದಿತ್ತೆ ಐದು ಬೊಕ್ಕ ಈ ಜೀರ್ಣೋದ್ಧಾರಗೂ ಆ ಟೈಮ್ಡು ಏನನ್ನು ಲೆತ್ತದ ಈ ಕೆಲಸ ಮತ್ತು ಭಾಗ್ಯ ಹೊಡ್ ಬಂಪಿನ ದೃಷ್ಟಿಡು ಲೆತ್ತೇರು ಆ ಪೊರ್ತರು ಬತ್ತಿ ಬೊಕ್ಕ ಜೀರ್ಣೋದ್ಧಾರ ಆಪಣ ಟೈಮ್ಡೆ ಎಂಕ್ ಈ ಮುಲ್ತ ದೇವಿನ ಒಂಜಿ ಕನ್ನಟ್ಟು ಒಂಜಿ ತೋಜಿಂಡು ಎಂಕ್ ಈ ರೀತಿ ಯಾವಡು ಇಂಚ ಈ ಶೃಂಗಾರ ಮಲ್ಪಡು ಬಂಪಿನ ಇಂದು ತೋಜಿಂಡು ಆ ಪ್ರಕಾರ ಯಾನ ಅಪ್ಪ ಎಳ್ದುಂಬ ಆತೊಂಜಿ ಮಸ್ತ್ ಕೆಲಸ ಇತ್ತು ದೂರ ಇತ್ತನಲ್ಲ ಈ ಕೆಲಸ ಬರಡುಂದಾದ ಐದು ಬೊಕ್ಕ ನಿಮ್ಮಕ್ಕಳು ಪನ್ನಿನಾಗ ಮಾತ ವಿಠಲ್ ಪೂಜಾರಿ ಪನ್ನಿನಾಗ ಮಾತ ಒಪ್ಪಿದೆ ಅಂಚ ಊರ್ದ ಭಕ್ತರು ಕುಟುಂಬದ ಅಕ್ಕಲು ಪೂರ ನೆಕ್ಕ ಸೇರಿದು ಎಂಗೆ ಒಂಜಿ ಒಪ್ಪಿಗೆ ಕೊಡ್ದು ಈ ಅಧ್ಯಕ್ಷ ಸ್ಥಾನ ವಹಿಸೋದೆ
ಅಂಚಾದ ಪ್ರತಿ ಶುಕ್ರವಾರ ಪೂಜೆ ಹಾಕೊಂಡು ಪ್ರತಿ ಒಂಜಿ ಶುಕ್ರವಾರ ಪೂಜೆನಾಗ ಒರಿಯೊರಿಯನ ಒಂಜಿ ಭಕ್ತಿಡ್ ಅಕ್ಲಕ್ಕನ ಪೂಜೆನ ಕೊರೊಂದುಲ್ಲೇರು ಅನ್ನದಾನ ಮಂತೊಂದುಲ್ಲೇರು ಮೂಲ ಮಸ್ತ್ ಶುಕ್ರವಾರ ಮಸ್ತ್ ಭಕ್ತಿರ್ ಬರ್ಪೇರು ಅಕ್ಲಕ್ಕನ ಇಷ್ಟಾರ್ಥನ ಪಂಡದು ಕೈ ಮುಗಿದು ಪೋಪೇರು ಅಕ್ಲನ ಇಷ್ಟಾರ್ಥ ಎಂಕ್ಲನ ಕೈಗೂಡ್ದು ಪಂಡದು ಬೊಕ್ಕಲ ಕೂಡ ಅದು ಬರೊಂದುಲ್ಲೇರು. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಸಂಕ್ರಮಣದ ಪರ್ವ ದಿನಗಳಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ವಿಶೇಷ ಪೂಜೆ, ಕುಂಕುಮಾರ್ಚನೆ, ಹರಕೆ ಸಲ್ಲಿಕೆ ಹಾಗೂ ಅನ್ನದಾನ ಸೇವೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ವಿಶೇಷವಾಗಿ ಶುಕ್ರವಾರದಂದು ನಡೆಯುವ ಅನ್ನದಾನ ಸೇವೆ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿದ್ದು, ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲಾಗುತ್ತದೆ. ಕ್ಷೇತ್ರದ ಅಧ್ಯಕ್ಷ ಗೋಪಾಲ ಪೂಜಾರಿಯವರು ಕೂಡ ಈ ಕ್ಷೇತ್ರದೊಂದಿಗೆ ತಮ್ಮ ಜೀವನದ ವಿಶೇಷ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಬ್ರಹ್ಮಕಲಶೋತ್ಸವಕ್ಕೂ ಮುನ್ನವೇ ಪ್ರತಿ ವರ್ಷ ದೇವಿಯ ದರ್ಶನಕ್ಕೆ ಬರುತ್ತಿದ್ದ ಅವರು ದೇವಿಯ ಕಾರಣಿಕ ಮಹಿಮೆಯನ್ನು ಕೇಳಿ ಆಕರ್ಷಿತರಾಗಿದ್ರು. ನಂತರ ಜೀರ್ಣೋದ್ಧಾರದ ಸಮಯದಲ್ಲಿ ಸೇವೆ ಮಾಡಲು ಆಹ್ವಾನ ಬಂದಾಗ ಅದನ್ನ ದೇವಿಯ ಕರೆಯೆಂದು ಭಾವಿಸಿ ಸೇವೆಯಲ್ಲಿ ತೊಡಗಿಕೊಂಡ್ರು. ದೇವಸ್ಥಾನದ ಅಭಿವೃದ್ಧಿ, ಶೃಂಗಾರ, ಭಕ್ತರಿಗೆ ಅನುಕೂಲವಾಗುವ ಯೋಜನೆಗಳು ಸೇರಿದಂತೆ ಅನೇಕ ವಿಚಾರಗಳು ದೇವಿಯ ಅನುಗ್ರಹದಿಂದ ಮನಸ್ಸಿಗೆ ಹೊಳೆದವು ಎಂದು ಅವರು ಹೇಳುತ್ತಾರೆ. ಎನ್ನ ಪುದಾರೆ ಗೋಪಾಲ ಪೂಜಾರಿ ಬಂದೆ ಯಾನು ಮುಲ್ತಾ ಅಧ್ಯಕ್ಷರಾದಲ್ಲೇ ಬಹುಶಃ ಯಾನು ಈ ಬ್ರಹ್ಮಕಲಶ ತುಂಬ ವರ್ಷ ಪೂಜೆಗೆ ಬರೋಂದಿತ್ತೆ ಮುಲ್ತಾ ವಿಶೇಷ ಕಾರ್ಣಿಕದ ವಿಚಾರವನ್ನು ಕೇಳೊಂದಿತ್ತೆ ಐದು ಬೊಕ್ಕ ಈ ಜೀರ್ಣೋದ್ಧಾರಗೂ ಆ ಟೈಮ್ಡು ಏನಾನು ಲೆತ್ತದು ಈ ಕೆಲಸೋಡು ಮತ್ತು ಭಾಗ್ಯ ಹೊಡ್ ಬಂಪಿನ ದೃಷ್ಟಿಡು ಲೆತ್ತೇರು ಆ ಪೊರ್ತರು ಬತ್ತಿ ಬೊಕ್ಕ ಜೀರ್ಣೋದ್ಧಾರ ಆಪಣ ಟೈಮ್ಡೆ ಎಂಕ್ ಈ ಮುಲ್ತ ದೇವಿನ ಒಂಜಿ ಕನ್ನಟ್ಟು ಒಂಜಿ ತೋಜಿಂಡು ಎಂಕ್ ಈ ರೀತಿ ಯಾವಡು ಇಂಚ ಈ ಶೃಂಗಾರ ಮಲ್ಪಡು ಬಂಪಿನ ಇಂದು ತೋಜಿಂಡು ಆ ಪ್ರಕಾರ ಯಾನ ಐದು ತುಂಬ ಆತೊಂಜಿ ಮಸ್ತ್ ಕೆಲಸ ಇತ್ತು ದೂರ ಇತ್ತನಲ್ಲ ಈ ಕೆಲಸ ಬರಡೊಂದಾದ ಐದು ಬೊಕ್ಕ ನಿಮ್ಮಕ್ಕಳು ಪನ್ನಿನಾಗ ಮಾತ ಇಟೋಲ್ ಪೂಜಾರಿ ಪನ್ನಿನಾಗ ಮಾತ ಒಪ್ಪಿದೆ ಅಂಚ ಊರ್ದ ಭಕ್ತರು ಕುಟುಂಬದ ಹಾಕಲು ಪೂರನಕ್ಕೆ ಸೇರಿದು ಎಂಕ ಒಂಜಿ ಒಪ್ಪಿಗೆ ಕೊಡ್ದು ಈ ಅಧ್ಯಕ್ಷ ಸ್ಥಾನ ವಹಿಸೋದೆ ಅಂಚದ್ದು ಪ್ರತಿ ಶುಕ್ರವಾರ ಪೂಜೆ ಹಾಕೊಂಡು ಪ್ರತಿ ಒಂಜಿ ಶುಕ್ರವಾರ ಪೂಜೆನಾಗ ಒರಿಯೊರಿಯನ ಒಂಜಿ ಭಕ್ತಿಡ್ ಅಕ್ಲಕ್ಕನ ಪೂಜೆನ ಕೊರೊಂದುಲ್ಲೇರು ಅನ್ನದಾನ ಮಂತೊಂದುಲ್ಲೇರು ಮೂಲ ಮಸ್ತ್ ಶುಕ್ರವಾರ ಮಸ್ತ್ ಭಕ್ತಿರ್ ಬರ್ಪೇರು ಅಕ್ಲಕ್ಕನ ಇಷ್ಟಾರ್ಥನ ಪಂಡದು ಕೈ ಮುಗಿದು ಪೋಪೇರು ಅಕ್ಲನ ಇಷ್ಟಾರ್ಥ ಎಂಕ್ಲನ ಕೈಗೂಡ್ದು ಪಂಡದು ಬೊಕ್ಕಲ ಕೂಡ ಅದು ಬರೊಂದುಲ್ಲೇರು. ಊರಿನ ಹಿರಿಯರು, ವಿಠಲ ಪೂಜಾರಿಯವರು ಹಾಗೂ ಭಕ್ತರ ಒಪ್ಪಿಗೆಯೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಬಳಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಂಪೂರ್ಣ ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸುತ್ತಿರುವುದಾಗಿ ಅವರು ತಿಳಿಸುತ್ತಾರೆ. ಇಂದು ಪ್ರತಿ ಶುಕ್ರವಾರ ನೂರಾರು ಭಕ್ತರು ಹರಕೆ ಸಲ್ಲಿಸಿ ವಿಶೇಷ ಪೂಜೆಯನ್ನ ಮಾಡಿಸುತ್ತಿದ್ದು ಅನ್ನದಾನ ಸೇವೆಗೆ ಸಹ ಕೈಜೋಡಿಸುತ್ತಿದ್ದಾರೆ. ತಮ್ಮ ಮನೋಕಾಮನೆಗಳು ಈಡೇರಿದ ಬಳಿಕ ಮತ್ತೆ ಬಂದು ದೇವಿಗೆ ಕೃತಜ್ಞತೆ ಸಲ್ಲಿಸುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಕ್ಷೇತ್ರದಲ್ಲಿ ನಡೆದಿರುವ ಅನೇಕ ಅನುಭವಗಳಲ್ಲಿ ಒಂದು ವಿಶೇಷ ಘಟನೆಯನ್ನ ಗೋಪಾಲ ಪೂಜಾರಿಯವರು ಸ್ಮರಿಸುತ್ತಾರೆ. ವಿಠಲ ಪೂಜಾರ ಬಾಲಿ 10-20 ವರ್ಷ ತುಂಬೆ ಒಂಜಿ ಜೋಕುಲು ಇಜ್ಜಿ ಪಂಪಿನ ದೃಷ್ಟಿಡ ಮೂಲ ಕೈ ಮುಗಿದು ಬೋತಿದ್ದರಿಗೆ ಅಕ್ಲಿಗೆ ಜೋಕುಲ ಆತಂದು ಜೋಕುಲ ಆದ ಅಕ್ಲು ಅವೇನ ಆ ಮನದ ಗಮನದ ಒಂಜಿದ ಇಜ್ಜಾಡು ಆಂಡ ಅಕ್ಲೆಗೆ ಬೊಕ್ಕ ತೋಜಿದ್ ಬತ್ತರಿಗೆ ನಿಖಲು ಇಂಚಿಂಚಿನ ಅಲ್ಪ ಒಂಜಿ ಕೈ ಮುಗಿದಾರು ನಿಖಲು ಅಕ್ಲೆ ಕೊನದ ಒಂಜಿ ದದಾನ ಅಲ್ಪ ಒಪ್ಪಿಸೋಡು ಬಂದು ಅಂಚೆನೆ ಇತ್ತೆ ಒಂಜಿ ತಿಂಗಳು ತುಂಬ ಅಕ್ಕಲು ಬತ್ತದ ಅವಿನ ಒಪ್ಪಿಸೋದು ಬೋತೇರು ಪ್ರತಿ ಒಂಜಿ ಪರಿಸರಡು ಅవి ಮಾತೆರ ಸೌಹಾರ್ದ ರೀತಿಡು ಭಕ್ತಿ ಉಳ್ಳೇರು ಅವು ಮಾತ್ರ ಬ್ರಹ್ಮಕಲಸರು ಎಂಗುಲು ಎಣ್ಣೆಂದಿನ ಅಂಚಿನ ಒಂಜಿ ಮೆರವಣಿಗೆ ಬತ್ತೇರು ಅಂಚಿನ ಊರ್ದಕ್ಕಲ್ನ ಅನ್ಯ ಧರ್ಮೇರು ಕೂಡ ಸಾಧಿಸಾದಿಡು ಸಹಕಾರ ಕೊಡ್ದು ಪೊರ್ಲು ರೀತಿಡಿ ನಡಪಾದು ಕೊಡ್ತೇರು ಅಂಚಿನ ದುಮ್ಮುಗಳ ಈ ಮೂಲ ಕೈ ಮುಗ್ಗಿನ ಇತ್ತೆಲ್ಲ ಉಲ ಆಪುಜಿ ಪಂಡದಲ್ಲಜ್ಜಿ ಅಕ್ಲಕ್ಲ ಇಷ್ಟ ನಡೆದು ನನಲತ್ ಭಕ್ತಿಯರು ಬರ್ತದೆ ಈ ಜಾಗಡೆ ಅಭಿವೃದ್ಧಿಗೆ ಒತ್ತು ಕೊಡ್ದು ನನಾತ್ ಕೆಲಸವನ್ನು ನಾನು ಒಟ್ಟು ಮಾತೆಲ್ಲ ಸೇರಿ ಮಲ್ಪಡೋದು ಎನ್ನ ಪ್ರಾರ್ಥನೆ. ಸುಮಾರು 10-20 ವರ್ಷಗಳ ಹಿಂದೆ ಸಂತಾನ ಭಾಗ್ಯವಿಲ್ಲದೆ ಬೇಸರಗೊಂಡಿದ್ದ ದಂಪತಿಯೊಬ್ಬರು ವಿಠಲ ಪೂಜಾರಿಯವರ ಬಳಿ ಬಂದು ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಹರಕೆಯನ್ನ ಕಟ್ಟಿದ್ರು. ದೇವಿಯ ಕೃಪೆಯಿಂದ ಅವರಿಗೆ ನಂತರ ಸಂತಾನ ಪ್ರಾಪ್ತಿಯಾಯಿತು. ಆದರೆ ಹರಕೆಯನ್ನ ತೀರಿಸುವುದನ್ನ ಮರೆತಿದ್ರು. ಹಲವು ವರ್ಷಗಳ ಬಳಿಕ ದೇವಿಯ ಸೂಚನೆ ಕನಸಿನಲ್ಲಿ ದೊರೆತು ಅವರು ಮತ್ತೆ ದೇವಸ್ಥಾನಕ್ಕೆ ಬಂದು
ತಮ್ಮ ಹರಕೆಯನ್ನ ಸಲ್ಲಿಸಿ ದೇವಿಯ ಕೃಪೆಗೆ ಕೃತಜ್ಞತೆ ಅರ್ಪಿಸಿದ್ರು. ಇಂತಹ ಅನೇಕ ಅನುಭವಗಳು ಈ ಕ್ಷೇತ್ರದ ಕಾರಣಿಕ ಮಹಿಮೆಯನ್ನ ಸಾರುತ್ತವೆ. ಪ್ರತಿ ಶುಕ್ರವಾರ ದೇವಿಗೆ ಪಂಚಾಮೃತಾಭಿಷೇಕ, ಕುಂಕುಮಾರ್ಚನೆ, ಖಡ್ಗಮಾಲಾ ಪಾರಾಯಣ, ವಿಶೇಷ ಪೂಜೆ ಹಾಗೂ ಭಜನೆಗಳು ಭಕ್ತಿ ಭಾವದಿಂದ ನೆರವೇರುತ್ತವೆ. ಈ ಪುಣ್ಯಮಯ ಸೇವೆಗಳಲ್ಲಿ ಭಾಗವಹಿಸಲು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ಸೀರೆ, ಹೂವು, ಕರಿಮಣಿ, ಮೂಗುತಿ ಸೇರಿದಂತೆ ವಿವಿಧ ಕಾಣಿಕೆಗಳನ್ನು ಸಮರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗುವುದು ಇಲ್ಲಿನ ವಿಶಿಷ್ಟ ಸಂಪ್ರದಾಯವಾಗಿದೆ. ದೇವಿಯ ಸನ್ನಿಧಿಯಲ್ಲಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ ಬಳಿಕ ಅನೇಕ ದೈವಿಕ ಅನುಭೂತಿ ಮತ್ತು ಮನಃಶಾಂತಿ ಲಭಿಸಿದೆ ಎಂಬ ನಂಬಿಕೆ ಇದೆ. ಗರ್ಭಗುಡಿಯ ಎದುರಿನ ಅಶ್ವತ್ಥ ಕಟ್ಟಿಯ ಬಳಿ ಭಕ್ತರು ಧ್ಯಾನ ಹಾಗೂ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದು, ದೇವಿಯ ಅನುಗ್ರಹದಿಂದ ಮನೋಕಾಮನೆಗಳು ಈಡೇರುತ್ತವೆ, ಸಂಕಷ್ಟಗಳು ದೂರವಾಗಿ ಬದುಕಿನಲ್ಲಿ ಶುಭ ಫಲಗಳು ದೊರೆಯುತ್ತವೆ ಎಂಬುದು ಭಕ್ತರ ಅಚಲ ವಿಶ್ವಾಸವಾಗಿದೆ. ಇಂದು ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನ ಬಜಾಲ್ನಂತೂರು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತಿ, ನಂಬಿಕೆ, ಪರಂಪರೆ, ಸಮಾಜ ಸೇವೆ ಮತ್ತು ದೈವಿಕ ಶಕ್ತಿಯ ಸಂಗಮವಾಗಿದೆ. ಸುಮಾರು 150 ವರ್ಷಗಳಿಂದ ಭಕ್ತರಿಗೆ ಆಶ್ರಯವಾಗಿ ಸಂಕಷ್ಟಗಳಿಗೆ ಪರಿಹಾರ ನೀಡುತ್ತಾ ಅನ್ನದಾನದ ಮೂಲಕ ಸೇವಾ ಭಾವವನ್ನು ಬೆಳೆಸುತ್ತಾ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿರುವ ಈ ಕಾರಣಿಕ ಕ್ಷೇತ್ರವು ತುಳುನಾಡಿನ ಆಧ್ಯಾತ್ಮಿಕ ವೈಭವದ ಜೀವಂತ ಸಂಕೇತವಾಗಿ ಪ್ರಕಾಶಿಸುತ್ತಿದೆ. ದೇವಿಯ ಸನ್ನಿಧಿಗೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನ ಮನದಲ್ಲಿ ಆಶೆ, ಆತ್ಮವಿಶ್ವಾಸ ಮತ್ತು ನೆಮ್ಮದಿಯ ದೀಪ ಬೆಳಗಿಸುವ ಈ ಪವಿತ್ರ ಕ್ಷೇತ್ರವು ಮುಂದಿನ ಪೀಳಿಗೆಗಳಿಗೂ ಭಕ್ತಿ ಮತ್ತು ಸೇವೆಯ ಮಾರ್ಗದರ್ಶಿಯಾಗಿ ಉಳಿಯಲಿ ಎಂಬುದೇ ಎಲ್ಲರ ಪ್ರಾರ್ಥನೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.